ಸಿದ್ಧಲಿಂಗಯ್ಯನವರ ಆತ್ಮಕಥನ ರವೀಂದ್ರ ಶಿಲ್ಪ ಮತ್ತು ಹೇಳಿದ ರೀತಿಯಲ್ಲಿ ಊರು ಕೇರಿ, ಅದರಲ್ಲಿ ಎರಡು ಶಬ್ದಗಳಿವೆ, ಒಂದು ಊರು ಮತ್ತೊಂದು ಕೇರಿ. ಊರು ಅನ್ನುವಂತ ಕಡೆ, ಹಳ್ಳಿ ಅನ್ನುವಂತ ಕಡೆ, ಗ್ರಾಮ ಅನ್ನುವಂತ ಕಡೆ ಮೇಲ್ಜಾತಿ ಜನಗಳು ಬ್ರಾಹ್ಮಣರಿಂದ ಮೊದಲುಗೊಂಡು ಆ ನಂತರ ಶ್ರೇಣೀಕೃತವಾಗಿ ಬರುವಂತ ಜಾತಿಯ ಜನಗಳು ಬೇರೆ ಬೇರೆ ವೃತ್ತಿಯನ್ನ ಅನುಸರಿಸಿ ಬದುಕನ್ನ ಕಟ್ಟಿಕೊಳ್ಳುತ್ತಿರುವಂತ ಜನಗಳು ಊರಿನಲ್ಲಿ ವಾಸ ಮಾಡ್ತಾರೆ. ಆದ್ರೆ ಊರಿನಲ್ಲಿ ವಾಸ ಮಾಡುವುದಕ್ಕೆ ಇವರು ಯೋಗ್ಯರಲ್ಲ, ನಮ್ಮ ನಡುವೆ ಇರತಕ್ಕದ್ದಲ್ಲ, ಇವರನ್ನ ನಾವು ಮುಟ್ಟಿಸಿಕೊಳ್ಳತಕ್ಕದ್ದಲ್ಲ. ಆದ್ರಿಂದ ಇವರೇನಿದ್ರು ಕೂಡ ನಮ್ಮ ಸೇವಕರಾಗಿ ನಾವು ಹೇಳಿದ ಕೆಲಸಗಳನ್ನ ಮಾಡಿಕೊಂಡು ಆ ಗುಲಾಮತನವನ್ನ ತಮ್ಮ ಬದುಕಿನಲ್ಲಿ ಪ್ರದರ್ಶನ ಮಾಡ್ತಾ ಊರಿಂದ ಆಚೆಗೆ ಇರಬೇಕು. ಅಂಥ ಜನಗಳು, ಊರಿನ ಜನಗಳಿಂದ ಬಹಿಷ್ಕೃತರಾಗಿ ಹೊರಗಡೆ ವಾಸ ಮಾಡುವ ಜನಗಳು ಬದುಕುವ ತಾಣವನ್ನ ಕೇರಿ ಅಂತ ಕರೀತಾರೆ. ಇದು ಊರು ಮತ್ತು ಕೇರಿ ಎರಡಕ್ಕೂ ಇರುವಂತ ವ್ಯತ್ಯಾಸ. ಅಂಥ ಒಂದು ಕೇರಿಯಲ್ಲಿ ಸಿದ್ಧಲಿಂಗಯ್ಯನವರು ಹುಟ್ಟಿದವರು. ಅವರು ಹುಟ್ಟಿದ್ದು ಮಾಗಡಿಯಲ್ಲಿ. ಆ ಊರು ಕೇರಿಯಲ್ಲಿ ದಾಖಲಿಸುವ ಅನೇಕ ಸಂಗತಿಗಳನ್ನು ಗಮನಿಸಿದ್ರೆ ಸಿದ್ಧಲಿಂಗಯ್ಯನವರು ಎಷ್ಟೆಲ್ಲ ಸಮಸ್ಯೆಗಳನ್ನ, ಎಷ್ಟೆಲ್ಲ ಸಂಕಟಗಳನ್ನ, ಎಷ್ಟೆಲ್ಲ ಆತಂಕಗಳನ್ನ ಅನುಭವಿಸ್ತಾನೆ ಒಬ್ಬ ವ್ಯಕ್ತಿ ಕೇರಿಯಲ್ಲಿ ಹುಟ್ಟಿ ಆಕಸ್ಮಿಕವಾಗಿ ಎದೆಗೆ ಒಂದಷ್ಟು ಅಕ್ಷರಗಳು ಬಿದ್ದು ಆ ಅಕ್ಷರಗಳಿಂದ ಪಡೆದುಕೊಂಡಂತ ಪ್ರಯೋಜನದಿಂದ ಯಾವ ಎತ್ತರಕ್ಕೆ ಮುಟ್ಟಿದ್ರು, ನಡುವೆ ಜಾತಿಯ ಕಾರಣಕ್ಕೆ ಬಂದಂತ ಅಡೆತಡೆಗಳನ್ನ ಎದುರಿಸುವುದಕ್ಕೆ ಬೇಕಾದಂತ ಒಂದು ಧೀಶಕ್ತಿ, ಒಂದು ಆತ್ಮವಿಶ್ವಾಸ, ಆತ್ಮಗೌರವ ಸಿದ್ಧಲಿಂಗಯ್ಯನವರಿಗೆ ದಲಿತ ಕುಟುಂಬದಲ್ಲಿ ಹುಟ್ಟಿದ ಕಾರಣಕ್ಕೆ ಅವತ್ತಿನ ಸಂದರ್ಭಕ್ಕೆ ಅಸ್ಪೃಶ್ಯ ಅಂತ ಅನ್ನಿಸ್ಕೊಡ್ತಾ ಇದ್ದಂತ, ಮುಟ್ಟಿಸಿಕೊಳ್ಳಬಾರದವರು ಅಂತ ಊರಿನಿಂದ ದೂರ ಇಟ್ಟಿದ್ದಂಥ ಜನಗಳ ನಡುವೆ ಹುಟ್ಟಿದ ಕಾರಣಕ್ಕೆ ಬಡತನವನ್ನ ಅನುಭವಿಸ್ತಾರೆ, ಹಸಿವಿನ ಅನುಭವ ಅವ್ರಿಗಾಗ್ತದೆ, ಜಾತಿಯ ಕಾರಣಕ್ಕೆ ಅವಮಾನವನ್ನ ಎದುರಿಸಬೇಕಾಗಿ ಬರ್ತದೆ. ಹೀಗೆ ಮತ್ತೆ ಮತ್ತೆ ಎದುರಾದಂತ ಬಡತನ, ಹಸಿವು ಮತ್ತು ಅವಮಾನ ಇವುಗಳನ್ನೆಲ್ಲ ದಾಟಿ ನಾವೆಲ್ಲ ಹೇಳ್ತಾ ಇರುವಂತ ಸಾಧನೆಗಳನ್ನ ಮಾಡುವುದು ಅಷ್ಟೊಂದು ಸುಲಭವಾಗಿ ಇರಲಿಲ್ಲ. ಅಂದ್ರೆ ಹೋರಾಟ ಅನ್ನುವಂಥದ್ದು, ಹೋರಾಟದ ಹಾಡುಗಳನ್ನ ಬರೆದ್ರಲ್ಲ, ಕ್ರಾಂತಿ ಗೀತೆಗಳನ್ನ ಬರೆದ್ರಲ್ಲ. ಆ ಹೋರಾಟದ ಹಾಡುಗಳು ದಲಿತ ಸಂಘರ್ಷ ಸಮಿತಿಯವರು ಎಲ್ಲೆಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾರೆ, ಸತ್ಯಾಗ್ರಹಗಳನ್ನ ಮಾಡ್ತಾರೆ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾರೆ, ಸರ್ಕಾರ ನಮಗೆ ಮೋಸ ಮಾಡ್ತಿದೆ ಅಂತ ಹೇಳ್ತಾರೆ, ಮಾಲೀಕರ ವಿರುದ್ಧ ತಿರುಗಿ ಬೀಳ್ತಾರೆ, ಅವಾಗೆಲ್ಲ ಹಾಡುವುದಕ್ಕೆ ಬೇಕಾದಂತ ಶಕ್ತಿ ಸಂಪನ್ನವಾದಂತ ಕ್ರಾಂತಿ ಗೀತೆಗಳನ್ನ ಬರೆದು ಆ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು. ಸಿದ್ಧಲಿಂಗಯ್ಯನವರು 1978ರ ಸುಮಾರಿನಲ್ಲಿ ಅವರ ಮೊದಲನೆಯ ಕವನ ಸಂಕಲನ ಹೊಲೆಮಾದಿಗರ ಹಾಡು ಅನ್ನುವಂತ ಹೆಸರಿನಲ್ಲಿ ಪ್ರಕಟಿಸ್ತಾರೆ. ಈ ಹೆಸರಿನಲ್ಲಿ ಒಂದು ಪುಸ್ತಕ ಪ್ರಕಟಿಸೋದಕ್ಕೂ ಕೂಡ 8 ಎದೆ ಬೇಕು. ಹೊಲೆಮಾದಿಗರ ಹಾಡು ಅನ್ನುವಂತ ಈ ಶೀರ್ಷಿಕೆಯಲ್ಲಿ ಬರುವಂತ 2 ಶಬ್ದಗಳು ಅವತ್ತಿನ ಸಮಾಜದಲ್ಲಿ ಅಸ್ಪೃಶ್ಯರು ಎಂದು ಯಾರು ಪರಿಗಣಿಸಲಾಗುತ್ತಿತ್ತೋ, ಯಾರನ್ನ ಬಡತನ ಕಾಡ್ತಾ ಇದ್ದೋ, ಅವಮಾನ ಕಾಡ್ತಾ ಇತ್ತೋ, ಹಸಿವು ಕಾಡ್ತಾ ಇತ್ತೋ ಅಂಥವರಿಗೆ ಇಟ್ಟಿದ್ದಂತ ಜಾತಿ ಸೂಚಕವಾಗಿರುವಂತ ಹೆಸರುಗಳನ್ನ ನಾನು ಅದೇ ಸಮುದಾಯದಿಂದ ಬಂದಂಥವರು. ಮುಂದೆ ಅವರು ಹೋರಾಟದ ಸಾಗರಕ್ಕೆ ಸಾವಿರಾರು ಜನಗಳು ನನ್ನ ದಿನ ನನ್ನ ದಿನ ಬೆಟ್ಟದಂತೆ ಬಂದರು, ಈ ರೀತಿಯ ವಾಕ್ಯಗಳನ್ನೆಲ್ಲ ಉಪಯೋಗಿಸ್ತಾರೆ. ಅಂದ್ರೆ ಅಸ್ಪೃಶ್ಯರಂತೆ ದೂರ ಮಾಡಿದವರಿಗೂ ಕೂಡ ಒಂದು ಬದುಕಿನ ಕಥನ ಇದೆ. ಮೇಲ್ಜಾತಿಯವರು ಸಾವಿರಾರು ವರ್ಷಗಳಿಂದ ಮಾಡಿರುವಂತ ಅನ್ಯಾಯ ಏನಿದೆ ಈ ಸಮುದಾಯಗಳಿಗೆ, ಅದನ್ನ ಅಕ್ಷರ ಕಲಿತ ಬುದ್ಧಿವಂತರಾಗಿರುವಂತ ನಾವಿವತ್ತು ಪ್ರತಿಭಟನೆ ಮಾಡಬೇಕಾಗಿದೆ. ಆ ಪ್ರತಿಭಟನೆ ಸಾವಿರಾರು ಕೊರಳುಗಳಿಗೆ ಚೈತನ್ಯವನ್ನ ತುಂಬುವಂತ ಧ್ವನಿಯನ್ನ ಸಿದ್ಧಲಿಂಗಯ್ಯನವರು ಅದರ ಮೂಲಕ ಕೊಡ್ತಾರೆ. ಅಲ್ಲಿಂದ ಆಚೆಗೆ ಅವರು ಮತ್ತೆ ಮತ್ತೆ ಬರೆಯುತ್ತಲೇ ಹೋಗ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.